ನಮಸ್ತೆ, ವೆಲ್ಕಮ್ ಟು ದಾಕ್ಷಾಯಿಣೀಸ್ ಅಡುಗೆ. ನಾವಿವತ್ತು ಚಿಕನ್ ಸಾರು ಜೊತೆ ಕೈಮಾ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ರುಬ್ಬೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ದೊಡ್ಡ ಈರುಳ್ಳಿ 1 ಬಟ್ಲು, ಕಾಯಿ ತುರಿ 1 ಬಟ್ಲು, ಧನಿಯಾ 2 ಟೇಬಲ್ ಸ್ಪೂನ್, ಖಾರದ ಪುಡಿ 1 ಟೇಬಲ್ ಸ್ಪೂನ್, ಗರಂ ಮಸಾಲ 1 ಟೀ ಸ್ಪೂನ್, ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್, 8 ರಿಂದ 10 ಬೆಳ್ಳುಳ್ಳಿ, 1 ಇಂಚು ಶುಂಠಿ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಸ್ವಲ್ಪ ನುಣ್ಣಗೆ ರುಬ್ಬಿದ ಮೇಲೆ ಸ್ವಲ್ಪ ಕೊತ್ತಂಬರಿ, ಒಂದು ಚಿಕ್ಕ ಟೊಮೆಟೊ ಹಾಕಿ ರುಬ್ಬಿ. ನಾನಿಲ್ಲಿ 1 kg ಬಾಯ್ಲರ್ ಕೋಳಿನ ತೊಗೊಂಡಿದ್ದೀನಿ. ಅದರಲ್ಲಿ ಬೋನ್ಲೆಸ್ ಚಿಕನ್ನ ಸ್ವಲ್ಪ ತೆಗೆದಿಟ್ಕೊಂಡು ಬೋನ್ ಇರುವಂಥ ಚಿಕನ್ನ ಕುಕ್ಕರ್ ಬಿಸಿ ಮಾಡಿ ಸಾಸಿವೆ, ಜೀರಿಗೆ, ಸೋಂಪು ಎಲ್ಲ 1/4 ಟೀ ಸ್ಪೂನ್ ಹಾಕಿ ಅದಕ್ಕೆ ತೊಳೆದಿರುವಂಥ ಚಿಕನ್ ಪೀಸ್ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ಸ್ಪೂನ್ ಮೊಸರು ಹಾಕಿ ಕೈ ಆಡಿಸಿ ಸಣ್ಣ ಉರಿಯಲ್ಲಿ ತಟ್ಟೆ ಮುಚ್ಚಿ 10 ನಿಮಿಷ ಬೇಯಿಸಿ. 10 ನಿಮಿಷ ಬೇಯಿಸಿದ ನಂತರ ಚಿಕನ್ನನ್ನು ಕೈ ಆಡಿಸಿ ಮತ್ತು ರುಬ್ಬಿದ ಮಸಾಲೆಯನ್ನು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ, ಗಟ್ಟಿ ಬೇಕಾದರೆ ಸ್ವಲ್ಪ ನೀರು ಕಮ್ಮಿ ಹಾಕಿ, ತೆಳುಗೆ ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ತಟ್ಟೆ ಮುಚ್ಚಿ ಸ್ವಲ್ಪ ಕುದಿ ಬರೋವರೆಗೂ ತಟ್ಟೆ ಮುಚ್ಚಿ ಬೇಯಿಸಿ. ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2 ವಿಷಲ್ ಕೂಗಿಸಿ. 2 ವಿಷಲ್ ಕೂಗಿದ ನಂತರ ಇಳಿಸಿ. ಗಮ್ ಎನ್ನುವ ರುಚಿಕರವಾದ ಬಾಯ್ಲರ್ ಕೋಳಿ ಸಾರು ರೆಡಿ. ಮಸಾಲೆ ರುಬ್ಬಿದ ಜಾರಿಗೆ ತೊಳೆದಿರುವ ಬೋನ್ಲೆಸ್ ಚಿಕನ್ ಪೀಸನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ರುಬ್ಬಿರುವ ಚಿಕನ್ನನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಟ್ಕೊಳ್ಳಿ. ಒಂದು ಕಡಾಯಿಗೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಆ ಉಂಡೆಗಳನ್ನು ಒಂದೊಂದಾಗಿ ಬಾಣಲೆಗೆ ಹಾಕಿ ಒಂದು 5 ನಿಮಿಷ ತಟ್ಟೆ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸಿ. 5 ನಿಮಿಷ ಸಣ್ಣ ಉರಿಯಲ್ಲಿ ಬೆಂದ ನಂತರ ಸ್ವಲ್ಪ ಕೈ ಆಡಿಸಿ ಅದಕ್ಕೆ ನೀರನ್ನು ಹಾಕಬೇಡಿ. ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದ ನಂತರ ನೀವು ರೆಡಿ ಮಾಡಿಟ್ಟುಕೊಂಡ ಕೋಳಿ ಸಾರನ್ನು ಹಾಕಿ ಕೈಮಾ ಉಂಡೆ ಸಾರು ಜೊತೆ ಗ್ರೇವಿ ಬೇಕಿದ್ದರೆ 4 ರಿಂದ 5 ಸೌಟು ಸಾಂಬಾರು ಹಾಕ್ಕೊಳ್ಳಿ. ಜಾಸ್ತಿ ಬೇಡ ಅಂದರೆ 2 ರಿಂದ 3 ಸೌಟು ಹಾಕ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡೋದನ್ನು ನಾನು ತೋರಿಸಿದ್ದೇನೆ. ಹೆಚ್ಚಿಗೆ ಮಸಾಲೆ ಬೇಕಿದ್ದರೆ ನೀವು ಉಂಡೆಗೆ ರುಬ್ಬುವಾಗ ಇನ್ನೂ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ ಸೇರಿಸ್ಕೊಳ್ಬೋದು. ಚಿಕನ್ ವಡೆ ಮಾಡುವ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಚಿಕನ್ ಕೈಮಾ ಉಂಡೆ ರೆಡಿ. ಯಾವಾಗಲೂ ಚಿಕನ್ ಸಾಂಬಾರು ಮಾಡಿ ಒಂದೇ ಥರ ತಿಂದು ಬೇಜಾರಾಗಿದ್ದರೆ ಈ ಥರ ಚಿಕನ್ ಕೈಮಾ ಉಂಡೆನೂ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಇದನ್ನು ಇಡ್ಲಿ, ದೋಸೆ, ಚಪಾತಿ, ರೈಸ್, ರಾಗಿ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ದೋಸೆ ಜೊತೆ ಮಾಡಿದ್ದೀನಿ. ದೋಸೆ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ.